ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸಲ್ಲಿ ನಿಮ್ಮ ಫೀಲಿಂಗ್ಸ್ ಜೊತೆಗೆ, ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡಿ ನಿಮಗೆ ಬೇಜಾರು ಮಾಡಿದಂಥ ವ್ಯಕ್ತಿ ಈಗ ಅವ್ರ ಲೈಫಲ್ಲಿ ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಇದು ಕೆಲವೊಬ್ಬರಿಗೆ ಮಾತ್ರ ರೆಸನೇಟ್ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ ಈ ಒಂದು ಟಾಪಿಕಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಈ ಒಂದು ಟಾಪಿಕಲ್ಲಿ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಇನ್ನು ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಕೇವಲ 3 ಡೇಸ್ ಮಾತ್ರ ಅವಕಾಶ ಇದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಆದಷ್ಟು ಬೇಗ ಜಾಯಿನ್ ಆಗಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಏನು ರಿಚುವಲ್ಸ್ ಆಗಿರುತ್ತೆ. ಯಾಕಂದರೆ 888 ಪೋರ್ಟಲಲ್ಲಿ ಆಗ್ತಿರೋಂಥ ರಿಚುವಲ್ಸ್. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ಥರ್ಡ್ ಪಾರ್ಟಿನಿರ್ಬೋದು, ಅಥವಾ ನೆಗೆಟಿವ್ಸ್ನಾಗಿರ್ಬೋದು, ಅಥವಾ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು, ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇಲ್ಲಿ ಕೆಲವೊಬ್ರು ಕಾಲ್ ಮಾಡ್ತೀರಾ, ರಿಚುವಲ್ಸಿಗೆ ಜಾಯಿನ್ ಆಗಲಿಕ್ಕೋಸ್ಕರನೇ ಅಂತಲೇ ಕಾಲ್ ಮಾಡ್ತೀರಾ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ರಿಚುವಲ್ಸಿಗೆ ಜಾಯಿನ್ ಆಗೋರು ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ಪಲ್ಲಿ ರಿಚುವಲ್ಸ್ ಅಂತ ಹೇಳಿಬಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ. ಹಾಗೆಯೇ ಅಮೌಂಟಿಂದ ಅದನ್ನು ಕಳಿಸ್ಬಿಟ್ಟು ಸ್ಕ್ರೀನ್ಶಾಟ್ನ ನನಗೆ ವಾಟ್ಸಪ್ ಮಾಡಿ. ಓಕೆ, ನೀವು ರಿಚುವಲ್ಸಿಗೆ ಜಾಯಿನ್ ಆಗ್ತೀರಾ. ಓಕೆ, ಇದು ಲೈವ್ ಸೆಷನ್ ಆಗಿರುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ನೀವು ಯಾವಾಗ ರಿಚುವಲ್ಸಿಗೆ ಜಾಯಿನ್ ಆಗ್ತೀರಾ ಅಷ್ಟರ ಮೇಲೆ ನಿಮಗೆಲ್ಲ ಡೀಟೇಲ್ಸ್ಗಳು ಬರುತ್ತೆ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವೀಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಚಾನಲಲ್ಲೂ ಕೂಡ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಬರ್ತಾ ಇದೆ. ಆ್ಯಂಡ್ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಏನಿದ್ರು ಆ ಚಾನಲ್ನ ವೀಡಿಯೋದಲ್ಲಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕಾಗತ್ತೆ. ಈ ಚಾನಲಲ್ಲಿ ಎಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾವ ಒಂದು ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಫೋಟೋನ ನೋಡಿ, ಹಾಗೇನೆ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್. ಓಕೆ, ಎಸ್. ಇಲ್ಲಿ ನಿಮ್ಮ ಭಾವನೆಗಳ ಜೊತೆಗೆ, ನಿಮ್ಮ ಫೀಲಿಂಗ್ಸ್ ಜೊತೆಗೆ ಓಕೆ ಆಟ ಆಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಇಲ್ಲಿ ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ. ಓಕೆನಾ? ಸೊ ಇಲ್ಲಿ ನಿಮ್ಮ ಭಾವನೆಗಳ ಜೊತೆಗೆ, ನಿಮ್ಮ ಫೀಲಿಂಗ್ಸ್ ಜೊತೆಗೆ ಆಟ ಆಡೋದಕ್ಕಿಂತ ಆ ನಿಮ್ಮ ಭಾವನೆಗಳಿಗೆ ಅವರು ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಚಾನೆಲೈಸ್ ಮೆಸೇಜ್ ಬರ್ತಿರೋವಂಥದ್ದು. ಅಂದರೆ ಅವರಿಗಿಲ್ಲಿ ತುಂಬಾ ಅವ್ರ ವರ್ಕ್, ಅವ್ರ ಕೆಲಸ, ಅವರ ಗೋಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಗೆ ನಿಮಗಿಂತ ಬೇರೆ ಒಂದು ವಿಷಯನೇ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ಅವರಿಗೆ ಕೆಲಸ ಆಗಿರಬಹುದು, ಅಥವಾ ವ್ಯಕ್ತಿ ಆಗಿರಬಹುದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಸಮಥಿಂಗ್ ಅವರಿಗೆ ನಿಮಗಿಂತ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೂ ಒಂದು ವಿಷಯ ಇತ್ತು ಅವ್ರ ಲೈಫಲ್ಲಿ. ಸೊ ಹಾಗಾಗಿ ನಿಮ್ಮ ಫೀಲಿಂಗ್ಸಿಗೆ ಅವರು ಬೆಲೆ ಕೊಟ್ಟಿಲ್ಲ. ಇಲ್ಲಿ ನೀವು ಅಂದ್ಕೊಂಡಿದ್ದೀರಾ ಅವ್ರು ನನ್ನ ಭಾವನೆಗಳ ಜೊತೆಗೆ ಆಟ ಆಡಿದ್ದಾರೆ ಅಂತ. ಅವ್ರು ಹೇಳ್ತಿದ್ದಾರೆ ನಾನು ನಿನ್ನ ಭಾವನೆಗಳ ಜೊತೆಗೆ ಆಟ ಆಡಿಲ್ಲ ಅಂತ. ಎಸ್, ಖಂಡಿತವಾಗ್ಲೂ ಇಲ್ಲಿ ನಿಮ್ಮ ಭಾವನೆಗಳ ಜೊತೆಗೆ ಅವ್ರು ಆಟ ಆಡಿದಲ್ಲ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ ಅನ್ನುವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೆಯೇ ಇಲ್ಲಿ ಅವ್ರ ಜೀವನದಲ್ಲಿ ಹೇಗಿದ್ದಾರೆ, ಇವಾಗ ಅವ್ರ ಜೀವನದಲ್ಲಿ ಅವರು ಸಕ್ಸಸ್ಸನ್ನು ಪಡಿತಾ ಇದ್ದಾರೆ. ಬಿಕಾಸ್ ಅವರಿಲ್ಲಿ ಓಕೆ ಓಕೆ ಅವರಿಲ್ಲಿ ನಿಮ್ಮನ್ನು ದೂರ ಮಾಡ್ಕೊಳ್ಲಿಕ್ಕೆ ಕಾರಣನೇ ಅವರು ಜೀವನದಲ್ಲಿ ಏಳಿಗೆನ ಪಡಿಬೇಕು, ಅಥವಾ ಅವ್ರ ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಬೇಕು, ಅಥವಾ ಅವ್ರ ಕನಸನ್ನು ಅಚೀವ್ ಮಾಡ್ಕೊಬೇಕು. ಆ ಥರ ಒಂದು ಇಂಟೆನ್ಷನ್ನ ಇಟ್ಕೊಂಡೆ ಅವ್ರು ನಿಮ್ಮಿಂದ ದೂರ ಆಗಿರೋವಂಥದ್ದು. ಓಕೆ, ಎಸ್. ಇನ್ನು ಕೆಲವೊಬ್ಬರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಕೆಲವೊಬ್ಬರು ಸ್ವಲ್ಪ ಡಿಪ್ರೆಷನಿಗೆ ಹೋಗಿರುವಂಥದ್ದು, ಅಥವಾ ಸಮಥಿಂಗ್ ಕಳ್ಕೊಂಡಿರುವಂಥದ್ದು, ಏನೋ ಒಂದು ಜೀವನದಲ್ಲಿ ಕಳ್ಕೊಂಡಿದ್ದೀನಿ ಅನ್ನೋವಂಥ ಫೀಲ್ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋವಂಥ ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಆ ಫೀಲಿಂಗ್ಸ್ ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೊಂಡಿರ್ಬೋದು, ಹೇಳಿರ್ಬೋದು.
ನನ್ನ ಜೀವನದಲ್ಲಿ ಇವಾಗ ನೀವು ಓಕೆ ಇಬ್ರು ಕಾಂಟ್ಯಾಕ್ಟಲ್ಲಿ ಇರಬಹುದು, ಬಟ್ ಆದರೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ರು ಮುಂಚಿನ ಹಾಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವ್ರು ನಿಮ್ಮ ಹತ್ರ ಭಾವನೆಗಳನ್ನ ಶೇರ್ ಮಾಡ್ಕೊಳ್ತಿದ್ದಾರೆ. ಮುಂಚೆನೇ ಚೆನ್ನಾಗಿತ್ತು ನಮ್ಮಿಬ್ರು ಫೀಲಿಂಗ್ಸ್ ಅಥವಾ ನಿಮ್ಮ ರಿಲೇಶನ್ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗ ಎಲ್ಲೋ ಒಂದು ಕಡೆ ಅದನ್ನೆಲ್ಲದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸಮಥಿಂಗ್ ಈ ಥರ ಎಲೋನ್ ಫೀಲ್ ಮಾಡ್ತಿರೋವಂಥದ್ದು, ಮಿಸ್ ಮಾಡ್ಕೊಳ್ತಿರೋವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ರಾಶಿಗಳಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ವೃಷಭ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು, ತುಲಾ, ಮೀನ, ಹಾಗೆಯೇ ಧನಸ್ಸು, ಕರ್ಕಾಟಕ ರಾಶಿ, ಮೇಷ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಲೆಟರ್ಗಳು ಬಂದಾಗ ಹೆಚ್ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಪಿ ಲೆಟರ್, ವೈ ಲೆಟರ್, ಬಿ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಬ್ಯಾಡ್ ಡ್ರೀಮ್ಸ್ ಬರ್ತಿರೋ ಅಂಥದ್ದು, ಹಾಗೆಯೇ ಕೆಟ್ಟ ಕನಸುಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅಥವಾ ಕೆಲವೊಂದು ನಿಮ್ಮ ಲೈಫಲ್ಲಿ ಅವಶ್ಯಕನ ಅಂತ ಹೇಳ್ತಾರಲ್ವ, ಅಂದರೆ ಕೆಲವೊಂದು ಅದು ಮೂಢನಂಬಿಕೆ ಅಂತ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಕೆಟ್ಟ ಘಟನೆಗಳು ರಿಪೀಟ್ ಆಗಿ ನಡೀತಾ ಇದೆ, ಪ್ಯಾಟ್ರನ್ ಮತ್ತೆ ರಿಪೀಟ್ ಆಗ್ತಿದೆ ಅನ್ನೋಂಥ ಎನರ್ಜಿಲಿ ಬರ್ತಿದೆ. ನೋಡೋಣ, ಕ್ಯಾಂಡಲಿಂದ ಈ ಥರ ಬರ್ತಿರೋವಂಥದ್ದು. ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್, ನೋಡಿ ಇಲ್ಲಿ 2 ಆಫ್ ಸಾರ್ಟ್ಸ್ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ಕನ್ಫ್ಯೂಷನ್ ಇದೆ. ಹಾಗೆ ಇನ್ನೊಂದು ಆಪ್ಷನ್ ಅಂದರೆ ಅವರಿಗೆ ಅವ್ರ ಲೈಫಲ್ಲಿ ಸಮಥಿಂಗ್ ಪರ್ಸನ್ ಅಂತಲೇ ಅಲ್ಲ, ಇಲ್ಲಿ ಸೆಕೆಂಡ್ ಒನ್ ಅನ್ನೋಂಥ ಒಂದು ಆಪ್ಷನ್ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ ಪರ್ಸನ್ ಕೂಡ ಆಗಿರ್ಬೋದು, ಅಥವಾ ಜಾಬಲ್ಲಿ ಆಗಿರ್ಬೋದು, ಅಥವಾ ಅವ್ರ ಜೀವನದಲ್ಲಿ ಇನ್ನೊಂದು ಏನೋ ಒಂದು ಡ್ರೀಮ್ಸ್ನ ಇಟ್ಕೊಂಡಿರ್ಬೋದು. ಸಮಥಿಂಗ್ ಇಲ್ಲಿ ಬರೀ ಪರ್ಟಿಕ್ಯುಲರ್ ಆಗಿ ಬೇರೆ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಅಂತಲೇ ಅಲ್ಲ, ಅವ್ರ ಜೀವನದಲ್ಲಿ ಇನ್ನೊಂದು ಏನೋ ಒಂದು ಕನಸು ಅಥವಾ ಆಸೆ ಇರ್ಬೋದು, ಅಥವಾ ಕನಸು ಇರ್ಬೋದು, ಅಥವಾ ಪರ್ಸನ್ ಇರ್ಬೋದು, ಎನಿಥಿಂಗ್ ಇಲ್ಲಿ ಇನ್ನೊಂದು ಸೆಕೆಂಡ್ ಆಪ್ಷನ್ ಅನ್ನೋವಂಥದ್ದು ಇದೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಆ ಒಂದು ರೀಸನ್ನಿಗೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದು, ಅಂದರೆ ನಿಮ್ಮ ಫೀಲಿಂಗ್ಸಿಗೆ ಹರ್ಟ್ ಮಾಡಿರುವಂಥದ್ದು. ಸೊ ಓಕೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಅವ್ರ ಲೈಫಲ್ಲಿ ಹೇಗಿದ್ದಾರೆ ಇವಾಗ? ಓಕೆ, 3 ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ. ಕಾರ್ಡ್ ಇಲ್ಲ. 2 ಆಫ್ ಪೆಂಟಿಕಲ್. ಸ್ಟ್ರಾಂಗ್ ಆಗಿ ಇದೆ ಇಲ್ಲಿ. ನಿಮ್ಮ ಪರ್ಸನ್ಗೆ ಸೆಕೆಂಡ್ ಆಪ್ಷನ್ ಇದೆ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಿದೆ. ದ ಸನ್ ಕಾರ್ಡ್ ಕೂಡ ಇದೆ ಇಲ್ಲಿ. 2 ಆಫ್ ಪೆಂಟಿಕಲ್, 2 ಆಫ್ ಸಾರ್ಟ್ಸ್. ಓಕೆ, ಇಲ್ಲಿ ಇದು ಏನಂತ ಹೇಳಿದ್ರೆ, ಅವರು ನಿಮ್ಮ ಫೀಲಿಂಗ್ಸಿಗೆ ಹರ್ಟ್ ಮಾಡೋಕ್ಕಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ, ಅಥವಾ ನಿಮ್ಮಿಂದ ಬೇಜಾರಾಗಲಿಕ್ಕೆ ಕಾರಣ ಇಲ್ಲಿ ಎಲ್ಲೋ ಒಂದು ಕಡೆ ಅವರ ಸೆಕೆಂಡ್ ಆಪ್ಷನ್ ಏನಿತ್ತು ಇಲ್ಲಿ ಒಂದು ಎನರ್ಜಿ ಬರ್ತಿರೋವಂಥದ್ದು. ಅವರಿಗೆ ಫಸ್ಟ್ ಆಪ್ಷನ್ಗಿಂತ ಸೆಕೆಂಡ್ ಆಪ್ಷನ್ ಅವ್ರಿಗೆ ತುಂಬಾ ವ್ಯಾಲ್ಯೂಯೇಬಲ್ ಆಗಿತ್ತು, ಅಂದರೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ತುಂಬ ವ್ಯಾಲ್ಯೂ ಅಂದರೆ ಬೆಲೆ ಬಾಳುವಂಥದ್ದು. ಇಲ್ಲಿ ಫಸ್ಟ್ ಆಪ್ಷನ್ ಜೀವನದಲ್ಲಿ ಫಸ್ಟ್ ಆಪ್ಷನ್ಗಿಂತ ಸೆಕೆಂಡ್ ಆಪ್ಷನ್ ಅವ್ರ ಜೀವನದಲ್ಲಿ ತುಂಬಾ ಬೆಲೆ ಬಾಳುವಂಥದ್ದಾಗಿತ್ತು ಅನ್ನೋಂಥ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ ಏನೇ ಆಗಿರ್ಬೋದು, ಇಲ್ಲಿ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿನೇ ಅಂತ ಬರ್ತಾ ಇಲ್ಲ, ಬಟ್ ಅವ್ರ ಜೀವನದಲ್ಲಿ ಯಾವುದೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮನಿ ಆಗಿರ್ಬೋದು, ಅಥವಾ ಅವ್ರ ಕೆರಿಯರ್ ಗ್ರೋತ್ ಆಗಿರ್ಬೋದು, ಎನಿಥಿಂಗ್ ಅವರಿಗೆ ಸೆಕೆಂಡ್ ಆಪ್ಷನ್ ಅಂತ ಏನು ಅವ್ರ ಮೈಂಡಲ್ಲಿ ಇಟ್ಕೊಂಡಿದ್ರು ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ ಒಂದು ಇಂಪಾರ್ಟೆನ್ಸಲ್ಲಿ ಅದಕ್ಕೆ ಅವರು ತುಂಬಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಅವರು ವ್ಯಾಲ್ಯೂ ಕೊಡಲಿಕ್ಕೆ ಆಗಲಿಲ್ಲ, ನಿಮ್ಮ ಫೀಲಿಂಗ್ಸಿಗೆ ಅದಕ್ಕೆ ಅವರು ಹರ್ಟ್ ಮಾಡಿದ್ದಾರೆ ಅನ್ನುವಂಥ ಚಾನಲೈಸ್ ಮೆಸೇಜ್ ಬರ್ತಿದೆ. ಬಟ್ ಇವಾಗಿನ ಸಿಚುವೇಶನ್, ಈಗಿನ ಅವರ ಒಂದು ಕರೆಂಟ್ ಸಿಚುವೇಶನ್ ನೋಡಿದಾಗ ಅವರು ಜೀವನದಲ್ಲಿ ಅವ್ರೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ವ, ಅದೆಲ್ಲದನ್ನು ಕೂಡ ಅವರಿಲ್ಲಿ ಅಚೀವ್ ಮಾಡ್ಕೊತಾ ಇದ್ದಾರೆ, ಅಚೀವ್ ಮಾಡಿದ್ದಾರೆ. ಅಚೀವ್ ಮಾಡುವಂಥ ಕೆಪಾಸಿಟಿ ಅವರಿಗಿದೆ ಆ್ಯಂಡ್ ಅಚೀವ್ ಮಾಡೇ ಮಾಡ್ತಾರೆ ಕೂಡ. ಆ್ಯಂಡ್ ಇಲ್ಲಿ ಅವ್ರಿಗೆ ಇವಾಗ ಅನ್ನಿಸ್ತಿರೋವಂಥದ್ದು ಅವ್ರ ಲೈಫಲ್ಲಿ ಎಲ್ಲದೂ ಕೂಡ ಇದೆ,
ಓಕೆನಾ. ಬಟ್ ನೀವು ಈಗ ಈ ಕ್ಷಣ ಅವ್ರಿಗೆ ಇಲ್ಲ, ಈ ಕ್ಷಣ ನೀವು ಅವ್ರ ಜೊತೆಗೆ ಇಲ್ಲ ಅನ್ನೋದು ತುಂಬಾ ಅವರಿಗೆ ಕಾಡ್ತಾ ಇದೆ ಇಲ್ಲಿ. ಓಕೆ, ಕೆಲವೊಬ್ರು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಟೀಚರ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ಗುರುವಿನ ಸ್ಥಾನದಲ್ಲಿ ಇರುವಂಥವ್ರಾಗಿರ್ಬೋದು. ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ಗುರುವಿನ ಸ್ಥಾನದಲ್ಲಿ ಇರ್ಬೋದು, ಅಥವಾ ಅವರು ಸ್ಪಿರಿಚುವಲ್ ವರ್ಕ್ ಮಾಡುವಂಥವ್ರಾಗಿರ್ಬೋದು, ಅಥವಾ ಸಮಥಿಂಗ್ ಗೈಡೆನ್ಸ್ ಮಾಡುವಂಥದ್ದು, ಅಥವಾ ಗೈಡೆನ್ಸ್ ಆಗಿ ಇರುವಂಥದ್ದು, ಅಥವಾ ಬೇರೆಯವರಿಗೆ ಗೈಡ್ ಮಾಡುವಂಥದ್ದು, ಅಥವಾ ಓಕೆ ಸಮಥಿಂಗ್ ಇಲ್ಲಿ ಟ್ಯೂಷನ್ ಟೀಚರ್, ಲೆಕ್ಚರರ್, ಅಥವಾ ಸಮಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿರುವಂಥದ್ದು, ಅಥವಾ ಸೋಷಿಯಲ್ ವರ್ಕ್ ಮಾಡುವಂಥದ್ದಾಗಿರಲಿ, ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದಾಗಿರಲಿ, ಅಥವಾ ಸಮಾಜ ಸೇವೆ ಮಾಡುವಂಥದ್ದಾಗಿರಲಿ, ಈ ಥರ ಒಂದು ರಿಲೇಟೆಡಲ್ಲಿ ವರ್ಕ್ ಮಾಡ್ತಿರ್ಬೋದು. ಈ ಥರ ಮೆಂಟಾಲಿಟಿ ನಿಮ್ಮ ಪರ್ಸನ್ಗೆ ಇರ್ಬೋದು. ಬಟ್ ಇವಾಗ ಈ ಕ್ಷಣ ಅವ್ರಿಗೆ ಅನ್ನಿಸ್ತಿರೋದು ಅವ್ರ ಲೈಫಲ್ಲೆಲ್ಲ ಗ್ರೋತ್ನ ಪಡ್ಕೊಂಡಿದ್ದಾರೆ, ಅವ್ರ ಲೈಫಲ್ಲಿ ಎಲ್ಲದೂ ಕೂಡ ಅಚೀವ್ ಮಾಡ್ಕೊಳ್ಳೋಂಥ ದಾರಿಗಳು ಅವರಿಗೆ ಸಿಕ್ಕಿದೆ, ಓಪನ್ ಆಗಿದೆ. ಬಟ್ ಅವ್ರಿಗೆ ಅನ್ನಿಸ್ತಿರೋದು ನೀವು ಬೇಕು, ಓಕೆನಾ, ನೀವು ಬೇಕು, ಈ ಕ್ಷಣ ನೀವು ಬೇಕು ಅನ್ನುವಂಥದ್ದು ನಿಮಗೋಸ್ಕರ. ಇಲ್ಲಿ ಅವ್ರ ಜೀವನದಲ್ಲಿ ಹುಡುಕಾಟ ಅಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಅವರು ಕಷ್ಟನ ಅನುಭವಿಸಿದ್ದಾರೆ, ಅದು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಕೂಡ. ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಚಿಕ್ಕ ಇರುವಾಗಿಂದನೂ, ಅಂದರೆ ಅವ್ರ ಸಣ್ಣ ವಯಸ್ಸಿಂದನೂ ಅವರು ಜೀವನ ಅಂದರೆ ಏನು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದು ನಿಮ್ಮ ಹತ್ರ ತುಂಬ ಓಪನ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ ಕೂಡ. ಹಾಗೆ ಅವ್ರ ಜೀವನದ ಏನು ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಅವರಿಗೆ ಒಂಥರ ಜೀವನದಲ್ಲಿ ಹುಡುಕಾಟ, ಜೀವನದಲ್ಲಿ ಯಾವಾಗಲೂ ಹುಡುಕಾಟ ಹುಡುಕಾಟ ಹುಡುಕಾಟ, ಏನಾದರೂ ಒಂದು ಸಿಗತ್ತಾ, ಏನಾದರೂ ಒಂದು ಸಿಗತ್ತಾ, ಏನಾದರೂ ಒಂದು ಕಲಿಯೋದು, ಏನಾದರೂ ಒಂದು ಹೊಸತನ ಕಲಿಯುವಂಥದ್ದು, ಈ ಥರ ಎನರ್ಜಿ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಂದ ದೂರ ಆದಮೇಲೆ ಅವ್ರು ಏನೋ ಸಮಥಿಂಗ್ ಹುಡುಕುವಂಥದ್ದು, ಅಂದರೆ ಅವ್ರ ಜೀವನದಲ್ಲಿ ಸಕ್ಸಸ್ಸನ್ನು ಪಡೆಯೋಕ್ಕೋಸ್ಕರನೇ ಹುಡುಕ್ತಾ ಇರೋವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಅದನ್ನು ಹುಡುಕಾಟದಲ್ಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಮಥಿಂಗ್ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಅವ್ರ ಜೀವನದಲ್ಲಿ ಅವ್ರು ಏನು ಸಕ್ಸಸ್ಗೋಸ್ಕರ ಹುಡುಕ್ತಾ ಇದ್ರು, ಆ ಹುಡುಕಾಟದಲ್ಲಿ ನಿಮ್ಮನ್ನು ಅವ್ರು ಮಿಸ್ ಮಾಡ್ಕೊಳ್ತಿರೋವಂಥದ್ದು. ದ ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ ಇನ್ಫ್ಲೇಮ್ ಆಗಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ಆಗಿರ್ಬೋದು. ಅಂದರೆ ಕೆಲವೊಂದ್ಸಲ ನಿಮಗೆ ಅನ್ನಿಸ್ಬೋದು ಈ ವ್ಯಕ್ತಿಯಿಂದ ತುಂಬ ಪಾಠ ಕಲ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೋದು. ಒಂದೊಂದ್ಸಲ ನೀವೊಬ್ಬರೇ ಸೈಲೆಂಟಾಗಿ ಕುತ್ಕೊಂಡಾಗ ಅನ್ಸುತ್ತೆ, ಇಲ್ಲಿ ನನ್ನ ಫೀಲಿಂಗ್ಸಿಗೆ ಅವರು ಬೆಲೆ ಕೊಟ್ಟಿಲ್ಲ ಅಲ್ವಾ, ನನ್ನ ಫೀಲಿಂಗ್ಸಿಗೆ ಅವ್ರು ಹರ್ಟ್ ಮಾಡಿದ್ದಾರೆ, ನನ್ನ ಫೀಲಿಂಗ್ಸ್ನ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ವಾ, ಆ ಥರ ನೀವಿಲ್ಲಿ ಯೋಚನೆ ಮಾಡ್ತಾ ನೀವೇನು ಸೈಲೆಂಟಾಗಿ ಕುತ್ಕೊಂಡಾಗ ಅನ್ಸುತ್ತೆ ನಿಮಗೆ ಈ ವ್ಯಕ್ತಿಯಿಂದ ನಾನು ಸರಿಯಾಗಿರೋ ಪಾಠನೇ ಕಲ್ತಿದ್ದೀನಿ ಅಂತ. ರೈಟ್. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ನಿಮ್ಮ ಲೈಫಲ್ಲಿ ಬೆಳೀತಾ ಇದ್ದೀರಾ, ಅವ್ರ ಲೈಫಲ್ಲಿ ಬೆಳೀತಾ ಇದ್ದಾರೆ ಅಷ್ಟೇನೆ. ಓಕೆನಾ. ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಇಂದ ಅವ್ರು ಬೆಳೀತಾ ಇದ್ದಾರೆ, ನೀವು ಇಲ್ಲಿ ಹೋಗ್ತಾ ಇದ್ದೀರಾ, ಅಂದರೆ ಹೋಗ್ತಾ ಇದ್ದೀರಾ. ಬಿಕಾಸ್ ನೀವು ಅವರಿಗೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ, ಹಾಗಾಗಿ ನೀವು ಇಲ್ಲಿ ಹೋಗ್ತಾ ಇದ್ದೀರಾ. ಸೊ ಹೋಗೋದಕ್ಕಿಂತ ಫಸ್ಟ್ ಜೀವನನ ಅರ್ಥ ಮಾಡ್ಕೊಳ್ಳಿ, ಅಷ್ಟೇನೆ ಇರುವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮನಸ್ಸಿಗೆ ಹರ್ಟ್ ಆಗಿದೆ, ಓಕೆ, ಐ ನೋ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದೆ, ಫೀಲಿಂಗ್ಸಿಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಭಾವನೆಗಳಿಗೆ ಅವರು ಬೆಲೆ ಕೊಡದೇನೆ ನಿಮಗೆ ಹರ್ಟ್ ಮಾಡಿದ್ದಾರೆ. ಆದರೆ ಅದೇ ಒಂದು ನೋವಲ್ಲಿ ಎಷ್ಟು ದಿನ ಇರ್ತೀರಾ ಅಲ್ವಾ. ನೀವೊಂದು ಉದಾಹರಣೆನ ನಿಮಗೆ ಯಾವಾಗಲೂ ಈ ಒಂದು ಉದಾಹರಣೆನ ಕೊಡ್ತಾ ಇರ್ತೀನಿ. ಜಸ್ಟ್ ಈ ಒಂದು ಪೆನ್ ಏನಿದೆ ನಿಮಗೆ 0.0 ಇದರಲ್ಲಿ ವೆಯ್ಟ್ ಇರುವಂಥದ್ದು, ಇದನ್ನು ಕ್ಯಾರಿ ಮಾಡ್ಕೊಂಡು ಇಟ್ಕೊಂಡು ಇಷ್ಟೋ ತನಕ ಇಟ್ಕೊಳ್ಳಿ ಅಂತ ಹೇಳಿದ್ರೆ 1 ಅವರ್, 1 ದಿನ, ಒಂದು 10 ದಿನ ಇಟ್ಕೊಳ್ಳಿ ಅಂದರೆ ಇದೇ ಪೆನ್ನು ನಿಮಗೆ ತುಂಬಾ ಭಾರ ಅನಿಸ್ಬಿಡುತ್ತೆ. ಒಂದು ಕಲ್ಲು ಇಟ್ಕೊಂಡಿದ್ದೀನೋ ಅನ್ನೋ ಒಂಥರ ನಿಮಗೆ ಆ ಥರ ಫೀಲ್ ಆಗುತ್ತೆ. ಓಕೆ, ಅದೇ ಥರನೇ ನಿಮಗಿಲ್ಲ ಅನ್ಸೋದು. ನಿಮಗೆ ನಾನು ಅದೇ ಎಕ್ಸಾಂಪಲ್ ನಿಮಗೆ ಕೊಡ್ತಿರೋವಂಥದ್ದು. ಅವರಿಂದ ನಿಮಗೆ ಹರ್ಟ್ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸಿಗೆ ಅವ್ರು ಹರ್ಟ್ ಮಾಡಿರ್ಬೋದು. ಅದನ್ನು ಎಷ್ಟು ದಿನ ನೀವು ಕ್ಯಾರಿ ಮಾಡ್ತಾರೆ ಅದನ್ನು ಲೆಟ್ ಗೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇದೇ ಥರನೇ ನಿಮ್ಮ ಸಿಚುವೇಶನು, ಪೆನ್ನು ಕಲ್ಲು ಅನ್ನೋ ಥರ ನಿಮಗೆ ಭಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಫೀಲಿಂಗ್ಸಿಗೆ ಹರ್ಟ್ ಮಾಡಿದ್ದಾರೆ, ಐ ನೋ. ಆ ಫೀಲಿಂಗ್ಸಿಗೆ ಹರ್ಟ್ ಮಾಡಿರೋದನ್ನ ಬಿಟ್ಬಿಡಿ. ಅವ್ರ ಲೈಫಲ್ಲಿ ಅವ್ರು ಹೇಗೆ ಗ್ರೋತನ್ನ ಪಡಿತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ನೀವು ಗ್ರೋತ್ ಪಡೀಲಿಕ್ಕೆ ನಿಮ್ಮ ಜೀವನದ ದಾರಿಯನ್ನು ನೀವು ಹುಡುಕಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ರೀಕನ್ಸಿಡರ್ ಬರ್ತಿದೆ, ಸಕ್ಸಸ್ ಬರ್ತಿದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆನಾ. ಅವ್ರ ಲೈಫಲ್ಲಿ ಅವ್ರು ಸಕ್ಸಸ್ನ ಪಡಿತಾ ಇದ್ದಾರೆ ನೋಡಿ. ಹಾಗೆಯೇ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ನ ಪಡಿಬೇಕಂತ ಹೇಳಿದ್ರೆ ಫಸ್ಟ್ ನೀವು ಸರೆಂಡರ್ ಆಗಿ, ಯೂನಿವರ್ಸಿಗೆ ಸರೆಂಡರ್ ಆಗಿ, ನಿಮ್ಮ ಎನರ್ಜಿಗೆ ನೀವು ಸರೆಂಡರ್ ಆಗಿ, ಓಕೆನಾ. ಆ್ಯಂಡ್ ನೀವು ಬಿಲೀವ್ ಮಾಡುವಂಥ ಎನರ್ಜಿಗೆ ನೀವು ಸರೆಂಡರ್ ಆಗಿ, ನೀವು ಬಿಲೀವ್ ಮಾಡುವಂಥ ಗಾಡಿಗೆ ಸರೆಂಡರ್ ಆಗಿ. ಆವಾಗ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಮಿರಾಕಲ್ ಥರ ನಿಮ್ಮ ಲೈಫನ್ನ ಚೇಂಜ್ ಆಗೋದನ್ನ ನೀವು ನೋಡ್ತೀರಾ, ಕಣ್ಣಾರೆ ನೋಡ್ತೀರಾ ಇದನ್ನು. ಓಕೆನಾ. ಇಲ್ಲಿ ನಿಮಗೆ ಅನ್ನಿಸ್ಬೋದು ಆ ವ್ಯಕ್ತಿ ಬದಲಾದ್ರೆ ಏನು, ಆ ವ್ಯಕ್ತಿ ಹೇಗಿದ್ರೆ ಏನು, ನನ್ನ ಜೀವನ ನನಗೆ ನೋಡ್ಕೊಬೇಕು ಅಂತ ಹೇಳಿ. ಖಂಡಿತವಾಗಿಯೂ ಆ ವ್ಯಕ್ತಿ ಹೇಗಾದರೂ ಇರಲಿ ಅನ್ನೋದಕ್ಕಿಂತ ಆ ವ್ಯಕ್ತಿ ಚೆನ್ನಾಗಿರಲಿ, ನೀವು ಚೆನ್ನಾಗಿರಲಿ, ಇದು
ಒಂದು ಒಳ್ಳೆ ದಾರಿ. ಓಕೆನಾ? ಅವ್ರಿಗೆ ಕೆಟ್ಟದಾಗ್ಲಿ ಅಥವಾ ಅವ್ರಿಗೆ ಏನೋ ಒಂದು ಮಾಡ್ಕೊಂಡು ಹೋಗ್ಲಿ ನಂಗೇನು ಅನ್ನೋದಕ್ಕಿಂತ, ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅಲ್ವಾ? ಆ ವ್ಯಕ್ತಿನೂ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಒಂದು ಟೈಮಲ್ಲಿ. ರೈಟ್? ಇದು ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಆ ವ್ಯಕ್ತಿಗೋಸ್ಕರ ನಾನು ಆ ವ್ಯಕ್ತಿ ನನಗೆ ಇಷ್ಟು ಹರ್ಟ್ ಮಾಡಿದ್ರು ಕೂಡ ನಾನು ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕಾ ಅಂತ. ಸಮ್‌ಟೈಮ್ಸ್ ನೀವು ಬೇರೊಬ್ಬರಿಗೆ ಏನು ಒಳ್ಳೇದನ್ನ ಬಯಸ್ತೀರಾ ಅದು ನಿಮಗೆ ರಿಟರ್ನ್ ಆಗಿ ಸಿಗತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋವಂಥದ್ದು, ಆ ವ್ಯಕ್ತಿ ಅವ್ರ ಲೈಫಲ್ಲಿ ಹೇಗೆ ಗ್ರೋತ್‌ನ ಪಡೀತಿದ್ದಾರೆ, ನಿಮ್ಮ ಲೈಫಲ್ಲಿ ನೀವು ಗ್ರೋತ್ ಪಡಿಬೇಕಂತ ಹೇಳಿದ್ರೆ, ಫಸ್ಟ್ ಸರೆಂಡರ್ ಆಗಿ, ಫರ್ಗಿವ್ ಮಾಡಿ ಆ್ಯಂಡ್ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ ಮಾಡ್ತಾ ನಿಮ್ಮ ಜೀವನದಲ್ಲೂ ನೀವು ಒಳ್ಳೆದನ್ನ ನೋಡ್ತೀರಾ. ಒಳ್ಳೆದನ್ನ ಆಗತ್ತೆ ಕೂಡ. ಡೋಂಟ್ ವರಿ. ಓಕೆ? ಬಿ ಪಾಸಿಟಿವ್. ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಎಸ್, ಲುಕ್ ಫಾರ್ ಅ ಸೈನ್. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ, ಯೂನಿವರ್ಸಿಂದ ಸಿಗುವಂಥ ಸೈನ್ನ ನೀವು ಬಿಲೀವ್ ಮಾಡಿ, ಅದನ್ನು ಅಬ್ಸರ್ವ್ ಮಾಡಿ. ಓಕೆನಾ? ಎಸ್, ರೈಟ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ರಿಚುವಲ್ಸಿಗೆ ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.